ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಧು ಫ್ಯಾಮಿಲಿ ಲಾಗ್. ಹೆಂಗದಿರಿ? ಐ ಹೋಪ್ ನೀವೆಲ್ಲ ಆರಾಮದಿರಿ ಅಂತೇಳಿ ತಿಳ್ಕೊತಾನೆ. ನೋಡ್ರಿ, ಇವತ್ತು ನಾವು ರೆಡಿ ಆಗೀವಿ, ಹೊರಗಡೆ ಹೊಂಟಿದ್ವಿ. ಇಲ್ಲಿ ನೋಡ್ರಿ, ನಮ್ಮ ಅಕ್ಕನೂ ರೆಡಿ ಆಗ್ಯಾಳ, ವಾಚ್ ಕಟ್ಕೊಳತ್ತಾಳ. ಖರ್ಚಿಪ್ಪ ಇದನ್ನ ಸಾಂದ್ ಇಟ್ಕೊನಿ. ನೋಡ್ರಿ, ಆರಾಧ್ಯನೂ ರೆಡಿ ಆಗ್ಯಾಳ, ನಮ್ಮ ಮನೆಯವರು ಬಂದಾರ. ಇನ್ನೊಂದು ಅರಿ ತಂಪು ನೀರು ತಗೊಳ್ಳೇನಾ? ಹಾ, ಆಯ್ತು. ಬಾಯ್ ಹಿಡ್ಕೊಪ್ಪ, ಕಿಲಿ ಹಾಕು, ಕಿಲಿ ತಾನು ತಗೋಣ. ಅಮ್ಮ ಸಾರಿ ನಾವಿವತ್ತು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹುಂಡ್ರು ಫಾಲ್ಸಿಗೆ ಹೊಂಟೀವ್ರಿ. ದಾರಿ ಪೂರ ನೋಡ್ರಿ ಎಷ್ಟು ಜಂಗಲ್ ಐತಿ, ಸುತ್ತಲೂ ಕಾಡ ಐತಿ. ವಾತಾವರಣ ಮಾತ್ರ ಮಸ್ತ್ ಐತಿ, ತಂಪಾಗಿತ್ತು, ಮೋಡ ಬೇರೆ ಆಗಿತ್ತ. ನೋಡಿ ಫ್ರೆಂಡ್ಸ್, ನಾವು ಹಾದ್ಯಾಗ ಹೋಗುವಾಗ ಸ್ವರ್ಣರೇಖಾ ನದಿ ಸಿಗ್ತೈತಿ. ಇದ ನದಿನ ಮುಂದೆ ಹುಂಡ್ರು ಫಾಲ್ಸ್ ಆಗಿ ಬೀಳ್ತೈತಿ. ನಾವು ಹೋಗುವಾಗ ದಾರ್ಯಾಗ ಇಲ್ಲೆಲ್ಲ ಹೊಲ ಭಾಳ ಕಮ್ಮಿ ಕಾಣಿಸತ್ತಾವ. ಯಾಕಪ್ಪ ಅಂತಂದ್ರೆ ಇಲ್ಲಿ ಕೆಂಪು ಮಣ್ಣು ಐತತ್ತ, ಮತ್ತು ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ಕೂಡಿರ್ತೈತಿ. ಮತ್ತು ಬಿದ್ದಂಥ ಮಳೆ ಏನಾಕೈತಿ ಅಂದರೆ ಜರ್ದ ಎಲ್ಲಾನು ನದಿಗಳು ಸೇರಿಬಿಡ್ತಾವಂತ. ಸರಿಯಾಗಿ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಇಲ್ಲಂತ. ಅದಕ್ಕಾಗಿ ಭಾಳ ಕಮ್ಮಿ ಹೊಲ ಸಿಗ್ತಾವೆ ಇಲ್ಲಿ ನೋಡಾಕ. ಪೂರ್ತಿ ಜಂಗಲ್ ಏರಿಯಾ, ಫಾರೆಸ್ಟ್ ಏರಿಯಾನ ಐತಿ. ಮತ್ತು ನಾವು ಹೋಗೋದು ರೋಡಿಗೆ ಹಚ್ಚ ಮನೆಗಳು ಜಾಸ್ತಿ ಇದಾವೆ. ಇದೆಲ್ಲ ಹಳ್ಳಿ ನೋಡ್ರಿ. ರಾಂಚಿಯಿಂದ ಹುಂಡ್ರು ಫಾಲ್ಸ 48 ಕಿಲೋಮೀಟರ್ ಐತೆ ನೋಡ್ರಿ. ದಾರ್ಯಾಗ ಹೋಗುವಾಗ ಇವತ್ತು ನಾನು ಗಾಡಿ ಹೊಡಿತನೋ ಕೊಡ್ರಿ ಅತ್ತ ನಮ್ಮ ಮನೆಯವತ್ತಿನ ಕೇನಿ. ಅದಕ್ಕೆ ನನ್ನ ಮಗಳ ಅಕ್ಕು ಏನಂತಾಳ, ಮಮ್ಮಿ ನೀ ಗಾಡಿ ಹೊಡಿತಿ, ಹಂಗಾದ್ರೆ ನಾನು ಪಪ್ಪ ಅಕ್ಕ ನಡ್ಕೋತಾನೆ ಬರ್ತೀವಿ. ಅದಕ್ಕೆ ನಾನು ನನ್ನ ಮಗಳಿಗೆ ಹೇಳೀನಿ, ನೀನು ನಡ್ಕೋತ ಬರೋದಾದ್ರೆ ನಾನು ನಿಮ್ಮ ಪಪ್ಪ ಮತ್ತು ನಿಮ್ಮ ಅಕ್ಕ ಅಷ್ಟು ಕೂಡಿ ಗಾಡಿದಾಗ ಹೋಗ್ತೀವಿ, ನೀನೊಬ್ಬಾಕಿ ನಾನು ನಡ್ಕೋತಾ ಬರ್ತಿದ್ರಪ್ಪ ಅಂತ ಹೇಳೀನಿ. अच्छा लग रहा है ना? मस्त अನ್ಸದತ್ಲಕ್ಕ. ಪೂರ ಜಂಗಲ್ ಐತಲ್ಲ, ಕಾಡು ನೋಡಿ ಎಷ್ಟು ಚಂದ ಐತಲ್ಲ. ಆರಾಧೆ ಹಾಕುಗ ಕಾಲು ನುಸಾಕತ್ತಿದ್ದು ಅಂಥೇಳಿ ಒಂದು 5 ನಿಮಿಷ ಬ್ರೇಕ್ ತೊಗೊಂಡಿದ್ವಿ. ಈಗ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿ ನೋಡ್ರಿ. ಹೋಗುವಾಗ ವ್ಯೂ ಮಸ್ತ್ ಇತ್ತಂತ ಹೇಳಿ ಹಂಗೆ ಒಂದು 4 ಫೋಟೋ ಹತ್ತಿ दूर नहीं है, देखिए जाना होगा। वहाँ तक नीचे तक, उसके बाद सीढ़ी है उधर से। हाँ, 700 हाँ, ಟಿಕೆಟ್ ತಗೊಂಡ್ರಿ ನಡಿ ಹಂಗಾರ. ಏನಾತ್ರಿ? ಇವತ್ತು ನಮ್ಮ ಮನೆಯವರ ಸಡನ್ನಾಗಿ ಫೋನ್ ಹಚ್ಚಿ ಇವತ್ತು ಹೊರಗಡೆ ಹೋಗೋಣ, ಫ್ರೀ ಅದನ್ನು ಬರ್ತನೋ, ರೆಡಿ ಆಗ್ರಿ ಅಂತಂದ್ರೆ ಅದಕ್ಕೆ ನಾವು ಇನ್ನೂ ಅಡುಗೆ ಮಾಡಿಲ್ರಿ, ಊಟ ಮಾಡ್ಕೊಂಡ ಹೋಗೋಣ ಅತ್ತ ತನ್ನಿ. ಅದಕ್ಕೆ ಅವ್ರೇನಂದ್ರೆ ಇಲ್ಲ ಬೇಡ, ಲೇಟ್ ಆಕತಿ, ಮತ್ತು ಸಂಜೆ 5 ಹತ್ತಂದ್ರೆ ವಾಪಸ್ ಬರಬೇಕಲ್ಲ, ನಾವು ಪರವಾಗಿಲ್ಲ ಇವತ್ತು ಹೊರಗೆ ಊಟ ಮಾಡೋಣ ಅಂಥೇಳಿ ಈಗ ಊಟಕ್ಕೆ ಬಂದೀವ ನೋಡ್ರಿ. ನಮ್ಮ ಮನೆಯವರ ಒಳಗೆ ಊಟ ಆರ್ಡರ್ ಮಾಡತ್ತಿದ್ರ, ನಾನು ಕಿಟಕಿಯಿಂದ ನೋಡೀನಿ, ಮಸ್ತ್ ಕಾಣಕತ್ತಿತ್ತ. ಹಂಗೆ ನಾನು ಎದ್ದು ಬಂದ ವ್ಯೂ ನೋಡತ್ತೀನಿ ನೋಡ್ರಿ, ಎಷ್ಟು ಮಸ್ತ್ ಕಾಣಕತ್ತಿ. ಸುತ್ತಲೂ ಹಸಿರ ಮೋಡ ಯಾವ ರೀತಿ ಕಾಣತೈತಿ.
ನಾವು ಇಲ್ಲಿ ಬಂದು ತಲುಪೋಕೆ ಒಂದೂವರೆ ಆಗಿತ್ತು ಟೈಮ. ಹೊಟ್ಟೆ ಭಾಳ ಹಸಿದಿತ್ತು, ಅದಕ್ಕೆ ಫಸ್ಟ್ ಊಟ ಮಾಡ್ಕೊಂಡ್ವಿ. ಈಗ ನೆಕ್ಸ್ಟ್ ಜಲಪಾತ ನೋಡೋಕೆ ಕೆಳಗೆ ಹೋಗ್ಬೇಕು ನೋಡಿ. ಜಸ್ಟ್ ಊಟ ಅಂತರೂ ಆಯಿತು, ಹೊಟ್ಟೆ ಅಂತೂ ತುಂಬಿ. ಇನ್ನು ಜಲಪಾತ ನೋಡೋಣ ಬರ್ರಿ, ನಿಮಗೂ ತೋರಿಸ್ತಾನೆ ನೋಡ್ರಿ. ಸೈಡ ಯಾವ ಥರ ಅಂಗಡಿಗಳನ್ನ ಇಟ್ಕೊಂಡಾರ. ಆದಿವಾಸಿ ಜನ ನೋಡ್ರಿ ಇವರೆಲ್ಲರೂ. ಏನ್ ಮಾಡ್ಯಾರ ಇವನ? ದೊಡ್ಡ ಚಡ ಐತಿ. ಇವತ್ತ ಬರತಾರ ಹಳ್ಳಿ ಇರೋರ. ನಮ್ದು ಇದಾಗತಿ, ನಾವು ಕುತ್ಕೋತ ನಿತ್ಕೋತ ಬರೋದು. ನಮಗೇನು ಆಗೋಲ್ಲಕ್ಕ. ಹತ್ತುದೈತಿ ನಮ್ಮದ. ಇಳಿದು ಹೆಂಗಾರ ಲಗು ಲಗು ಇಳಿತೀವ. ಹತ್ತು ಆಗೈತ್ರಿ. ಇನ್ನ ಭಾಳ ಐತೆ ಹೋಗು ತಂಗಿ, ಹೋಗುದ ತೆಳಗ. ಇದು ಏಟ ಈಗ ಅರ್ಧ ಬಂದಿಲ್ಲ ಯಾಂಬಲ. ಇಲ್ಲಿಂದ ಇಳಿದೀವಿ ನೋಡಿ ನಾವು ಅಷ್ಟು. ಅಲ್ಲಿ ನೋಡಿ ಅಲ್ಲಿ ನೀರು ತೋರ್ಸು. ಕಾವಾಗತೈತಿ. ಕಾವಾಗದ ಕೆಳಗೆ ಇಳಿದೀವಲ್ಲ. ಏನ್ರಿ? ಹಾ, ಈಗ ಸಣ್ಣ ಹಿಂಗೆ ಗಾಳಿ ಹತ್ತೈತಿ ನೋಡು. ಕಾಲ ಹೆಜ್ಜಿನ ಇಡಾಕ ಆಗವಲ್ತ್ರಿ. ಅಲ್ಲಿ ಹತ್ಬೇಕಲ್ಲ ನಾವು ಏನ. ಫೈನಲಿ ನಾವು ಈಗ 700ರಿಂದ 800 ಮೆಟ್ಲುಗಳನ್ನ ಇಳಿದ ಹುಂಡ್ರು ಫಾಲ್ಸ್ ಕೆಳಗೆ ಬಂದೀವಿ ನೋಡ್ರಿ. ನಿಮ್ಮ ಕಣ್ಣು ಮುಂದೆ ಕಾಣಿಸ್ತೈತಲ್ಲ, ಇದೇ ಪ್ರಸಿದ್ಧ ಹುಂಡ್ರು ಫಾಲ್ಸ್. ಇದ್ರ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಇದು ರಾಂಚಿಯಲ್ಲೇನ 2ನೇ ಅತಿ ಎತ್ತರದ ಜಲಪಾತ. ಇದು ಬರೋಬ್ಬರಿ 320 ಅಡಿ ಎತ್ತರದಿಂದ ಬೀಳ್ತೈತಿ. ಅಂದ್ರೆ ಸುಮಾರು 98 ಮೀಟರ್ ಎತ್ತರ ಐತಿ. ಹಗಾರ್ಕ ಇಳಿರಿ, ನೀ ಇಳಿ ನಡಿ, ನಾ ಬರ್ತೇನೆ. ಇಳಿದನ್ ತಡಿವ. ಅಯ್ಯ ಅಯ್ಯ, ಹೆಂಗ್ರಿ? ಹಗಾರ ಇಳಿರಿ. ಈ ವರ್ಷ ರಾಂಚಿ ಒಳಗೆ ಮಳೆ ಕಮ್ಮಿ ಆಗೈತಿ. ಅದಕ್ಕೆ ಈ ಸಲ ಸ್ವಲ್ಪ ಜಲಪಾತದೊಳಗೆ ನೀರು ಕಮ್ಮಿ ಐತಿ. ಇಲ್ಪ ಅಂತಂದಿರ ಇದು ಪೂರ್ತಿ ಏನು ಕಾಣತೈತಲ್ಲ, ಇದೆಲ್ಲ ನೀರಿಂದ ತುಂಬಿರ್ತೈತಂತ. ಕೆಳಗೆ ಹೋಗಕ್ಕೆ ಹಾಕಿದ್ದಿಲ್ಲ, ದೂರಿಂದನ ನಿಂತು ನೋಡಬೇಕಾಗಿತ್ತು. ಇದು ಸ್ವರ್ಣರೇಖಾ ನದಿಯಿಂದ ನಿರ್ಮಾಣ ಆಗೈತಿ. ಸುತ್ತಲೂ ಗುಡ್ಡ ಬೆಟ್ಟಗಳ ಮತ್ತು ಕಾಡುಗಳಿಂದ ಕೂಡೈತಿ. ಹುಂಡ್ರು ಫಾಲ್ ಅಂತೂ ಮಸ್ತ್ ಇತ್ತು. ಆರು ಅಕ್ಕೂ ಫುಲ್ ಎಂಜಾಯ್ ಮಾಡಿದ್ರು, ಅವರು ಖುಷಿಯಾಗಿದ್ರು, ನಮಗೂ ಫುಲ್ ಖುಷಿ ಆಯ್ತು. ನಡ್ರಿ, ಇಲ್ಲಿ ಹತ್ತದ ಈಚೆ ಕಡೆ ಹತ್ತನು ಬರ್ರಿ. ಇನ್ನ ಆಟ ಹತ್ತಬೇಕು. ಇಲ್ಲೇ ಇನ್ನ ಕೂತೀವಿ ಇಷ್ಟಕ್ಕ. ಭಾಳ ಹತ್ತದ. ಇವ್ರ ನಡದ ಗುಡ್ಡ ಏರಿ ಏರಿ ಇವ್ರಿಗೆಲ್ಲ ಮುಗ್ದೈತಿ ಕತ್ತಿ. ನನಗಂತೂ ಸಾಕಾಗೈತಿ ಇವ್ರ ಸಂಬಂಧ. ಬಿಸಿಲು ಒಂದು ಭಾಳ ಐತ್ರಿ. ಸಾಕು ನಾ ಕೊಡ್ತೀನಿ ಕೊಡ್ರಿ ನೀವು. ಮೋದಿ ಯಾ ನಮ್ನಿಗೆ ನೋಡ್ಕೊಂಪಾಗ ನಮ್ಮ ಒಟ್ರು. ಹಾ, ಹಾ, ಇದು ಇಲ್ಲಿದೆ ಬೀಳ್ತೈತಿ ಕಾಣ್ತೈತಿ. ಅದ
ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಅಂತ ಹೇಳ್ತೇನೆ. ಮತ್ತು ಇನ್ನೊಂದು ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀವಂತ ಬಾಯ್.